ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಆಲೂಗಡ್ಡೆ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸಾಯಂಕಾಲದ ಹೊತ್ತಿಗೆ ಈ ಚುಮು ಚಳಿ ಒಳಗೆ ಮಳೆಗಾಲದಾಗ ಈ ರೀತಿ ಆಲೂಗಡ್ಡೆ ಬಜ್ಜಿನ ಮಾಡ್ಕೊಂಡು ತಿನ್ನಿರಿ. ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಅದು ಹೆಂಗೆ ಮಾಡೋದಂತ ಬನ್ರಿ ತೋರಿಸ್ಕೊಡ್ತೀನಿ. ಇವಾಗ ಒಂದೆರಡು ಆಲೂಗಡ್ಡೆನ ಮೇಲ್ಗಡೆ ಸಿಪ್ಪೆ ತಗೊಂಡ್ಬಿಟ್ಟು ಈ ರೀತಿ ನಾನು ಸ್ಲೈಸ್ ಆಗಿ ಚಿಪ್ಸ್ ಮಾಡೋ ಮಣಿ ಇರುತ್ತಲ್ಲ, ಸೊ ಅದರಿಂದ ನಾನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಇವಾಗ ನಾವು ಇದನ್ನು ನೀರೊಳಗೆ ಹಾಕ್ಕೊಂಡು ಒಂದು 2ರಿಂದ 3 ಬಾರಿ ವಾಶ್ ಮಾಡ್ಕೊಳ್ತೀನಿ. ಅಂತ ಮಾಡ್ಕೊಂಡು ಆದಮೇಲೆ ನಾವು ಒಂದು 2 ನಿಮಿಷದಷ್ಟು ನೀರೊಳಗೆ ನೆನೆಯೋಕೆ ಹಂಗೆ ಬಿಟ್ಬಿಡೋಣ. ಅಂತ ನೀರೊಳಗೆ ಇಟ್ಬಿಟ್ರೆ ಸ್ವಲ್ಪ ಹಾರ್ಡಾಗಿ ಬರುತ್ತೆ. ಸೊ ಹಾಗಾಗಿ ಈ ಕಡೆ ಹಿಟ್ಟಿಗೆ ನಾನು ಒಂದು 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಳಕತ್ತೀನಿ. ಈ ಕಡಲೆ ಹಿಟ್ಟಿಗೆ ನಾನು ಏನೇನು ಹಾಕೋತೀನಿ ಅಂತ ಹೇಳ್ತೀನಿ ಬರ್ರಿ. ಇದಿಷ್ಟು ಹಿಂಗೆ ರೀತಿ ನೀವು ಹಿಟ್ಟನ್ನು ಮೊದಲೇ ಸಣ್ಣಿಸಿಟ್ಕೊಳ್ರಿ. ಹಾಗೆ ನಾನು ಇದನ್ನು ಸ್ವಲ್ಪ ಗಂಟಾಗಲ್ದಂಗೆ ನಾವು ಕಲಿಸ್ಕೋಬೇಕಾಗತ್ತೆ. ಹಾಗೆ ಅರ್ಧ ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಖಾರದ ಪುಡಿ, ಹಾಗೆ ಒಂದು 2 ಚಮಚದಷ್ಟು ಧನಿಯಾ, 1 ಚಿಟಿಕೆಯಷ್ಟು ಇಂಗು, ಹಾಗೆ 1 ಸ್ಪೂನಷ್ಟು ಅಜ್ವಾನ ಹಾಕ್ಕೊಳಕತ್ತೀನಿ. ಈ ಅಜ್ವಾನ ಸ್ವಲ್ಪ ತಿಕ್ಕೊಂಡು ಹಾಕೋರಿ, ಹಂಗಾದ್ರೆ ಘಮ ಸ್ವಲ್ಪ ಜಾಸ್ತಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಹಂಗೆ ಇದು ಮೆಣಸಿನ್ಕಾಯ್ದು ಸೀಡ್ಸ್, ಬ್ಲ್ಯಾಕ್ ಸೀಡ್ಸ್ ಅಂತಾರೆ ನೋಡ್ರಿ, ಅದನ್ನು ಹಾಕ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿದ್ದನ್ನು ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿನ ಹಾಕ್ಕೊಳಕತ್ತೀನಿ. ಇದಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು 2 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಇದನ್ನು ನೀರನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನಾವು ನಿಧಾನಕ್ಕೆ ಜಾಸ್ತಿ ಗಟ್ಟಿ ಎಲ್ಲ ಜಾಸ್ತಿ ತಿಳುವಲ್ಲ, ಮೀಡಿಯಮ್ದಲ್ಲಿ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಗಂಟಿಲ್ಲಂಗೆ ನೀವು ನಿಧಾನಕವಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡ್ರಿ. ಈ ರೀತಿ ಸಾಯಂಕಾಲದ ಹೊತ್ತಿಗೆ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಹಾಗೆ ಟೀ ಕಾಫಿ ಒಳಗೆ ಈ ರೀತಿ ಒಂದು ಸರಿ ಮಾಡ್ಕೊಂಡು ತಿಂದು ನೋಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಹೋಟೆಲಲ್ಲಿ ಹಾಗೆ ಹೊರಗಡೆದಲ್ಲಿ ಏನು ಸಿಗುತ್ತಲ್ಲ, ಸೊ ಅದೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬೇಗನೂ ಮಾಡ್ಕೋಬೋದು. ಇವಾಗ ಇದು ಹಿಟ್ಟು ಎಲ್ಲನೂ ಗಂಟಾಗಲ್ದಂಗೆ ನಿಧಾನಕ್ಕೆಲ್ಲ ಕಲಿಸ್ಕೊಂಡು ಆದಮೇಲೆ ಒಂದು 2 ಚಮಚದಷ್ಟು ನಾನು ಬಿಸಿ ಎಣ್ಣೆನ ಹಾಕ್ಕೊಳಕತ್ತೀನಿ. ಸೊ ಈ ಬಿಸಿ ಎಣ್ಣೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ, ಉಬ್ಬುತ್ತಾವು ಎಲ್ಲನೂ, ಬಜ್ಜಿ ಎಲ್ಲ ಉಬ್ಬಿ ಬರ್ತಾವೆ. ಸೊ ಹಾಗಾಗಿ ಇವಾಗ ಈ ಕಡೆ ಇದೇನು ಆಲೂಗಡ್ಡೆ ನೀರಲ್ಲಿ ಇತ್ತಲ್ಲ, ಅದನ್ನೆಲ್ಲನೂ ಚೆನ್ನಾಗಿ ನೀರು ಬಸಿದು ಆಲೂಗಡ್ಡೆನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಹಿಟ್ಟಲ್ಲಿ ಸ್ವಲ್ಪ ಚೆನ್ನಾಗಿ ಹಿಂಗೆ 2 ಸೈಡಿಂದ ಅದ್ದುತ್ತಾ ಇದ್ದೀನಿ ನೋಡಿರಿ. ಈ ರೀತಿ 2 ಸೈಡಿಂದ ಎದ್ಬಿಟ್ಟು ಬಿಸಿ ಎಣ್ಣೆನ ಕಾಸಾಕಿಟ್ಟಿದ್ದೆ ನಾನು. ಈ ಎಣ್ಣೆ ಕಾದೈತಿ, ಇದ್ರೊಳಗೆ ಒಂದೊಂದಾಗಿ ನಾವು ಬಿಡೋಣಂತ ಆಲೂಗಡ್ಡೆ ಬಜ್ಜಿನ. ಈ ರೀತಿ ನಿಧಾನವಾಗಿ ಬಿಡಿ, ಅಂದರೆ ಎಣ್ಣೆನ ಚೆನ್ನಾಗಿ ಕಾಯಿಸಿಟ್ಕೊಂಡಿರಿ ಮೊದಲು. ಆಮೇಲೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಬಜ್ಜಿನ ಕರ್ಕೊಳ್ಳೋಕೆ ಹೋಗ್ಬಿಡ್ರಿ, ಯಾಕಂದರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸೊ ಹಾಗಾಗಿ ಇವಾಗ ನಾನು 2 ಸೈಡಿಂದ ನಿಧಾನವಾಗಿ ನಾನು ಚೆನ್ನಾಗಿ ಬೇಯಿಸ್ಕೊಳ್ಳಕತ್ತೀನಿ ನೋಡಿ, ಕರ್ಕೊಳ್ಳಕತ್ತೀನಿ. ಆದಷ್ಟು ಕಡಲೆ ಹಿಟ್ಟಿನ ಅಂಶದಲ್ಲಿ ಏನೇನು ಕರಿತೀರಿ ನೋಡಿರಿ, ಸೊ ಅದನ್ನು ಚೆನ್ನಾಗಿ ಬೇಯಿಸ್ಕೊಡ್ರಿ. ಹಸಿ ಇದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ಇವಾಗ ನೋಡತ್ತೀರಿ, ಅಂದರೆ ಲೋ ಫ್ಲೇಮ್ ಒಳಗೆ ಇಟ್ಬಿಟ್ರು ಎಣ್ಣೆನೂ ಸ್ವಲ್ಪ ಜಾಸ್ತಿ ಕುಡಿಯುತ್ತೆ. ಹಾಗಾಗಿ ಈ ಕಡೆ ನಾನು ಚೆನ್ನಾಗಿ ಎಲ್ಲನೂ ಕರ್ಕೊಂಡು 2 ಸೈಡಿಂದ ಕರ್ಕೊಂಡು ಆದಮೇಲೆ ನಾನು ಈ ರೀತಿ ನಾನು ಎಣ್ಣೆನ ಬಸಿಯಾಗಿ ಇಟ್ಕೊಳತ್ತೀನಿ ನೋಡಿರಿ. ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ಬಂದವು, ಹಾಗೆ ಸ್ವಲ್ಪ ಉಬ್ಬಿದಾವೆ ನೋಡಿರಿ, ಗೊತ್ತಾಗತ್ತೆ. ಹಾಗೆ ಕ್ರಿಸ್ಪಿ, ಅದು ಸಖತ್ತಾಗಿ ಕ್ರಿಸ್ಪಿ, ಹಾಗೆ ಟೇಸ್ಟ್ ಮಾತ್ರ ಅಣ್ಣಮತ್ತ ಇತ್ತು. ಈ ಆಲೂಗಡ್ಡೆ ಬಜ್ಜಿ ನನ್ನ ಮನೇಲಿ ನನ್ನ ಮಕ್ಕಳಿಗಂದ್ರೆ ತುಂಬ ಇಷ್ಟ ಆಯಿತು ಈ ರೆಸಿಪಿ. ಹಾಗೆ ನೀವು ಒಂದೊಂದಾಗಿ ಎಲ್ಲನೂ ನಾನು ಹಿಟ್ಟು ಹಚ್ಕೊಂಡು ಈ ರೀತಿ ಬಿಡಾತೀನಿ ನೋಡಿರಿ. ನೋಡ್ತಾ ಇದ್ರಲ್ಲ, ಈ ರೀತಿ ಜಾಸ್ತಿ ಏನು ಹಿಟ್ಟಲ್ಲ, ಒಂದು 2 ಸರಿ ಹಿಂಗೆ ಅದ್ದಿ ತೆಗೆದುಬಿಡ್ರಿ. ತೆಗೆದು ಬಿಸಿ ಎಣ್ಣೆ ಒಳಗೆ ಹಾಕೊಂಡ್ಬಿಟ್ರೆ ಅಂತಂದ್ರೆ ಆಲೂ ಬಜ್ಜಿ ರೆಡಿ ಆಗತ್ತೆ ನೋಡಿರಿ. ಇವಾಗ ಎಣ್ಣೆ ಎಲ್ಲ ಬಸೋದು ನಾನು ಒಂದು ಟಿಶ್ಯೂ ಪೇಪರ್ಗೆ ಪ್ಲೇಟಿಗೆ ಹಾಕ್ಕೊಳಕತ್ತೀನಿ. ಈ ರೀತಿ ನೋಡಿದ್ರಲ್ಲ, ಆಲೂಗಡ್ಡೆ ಬಜ್ಜಿನ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಲ್ಲಿ ಮಸ್ತಂಗೆ ಮಾಡ್ಕೋಬೋದು. ಸಾಯಂಕಾಲದ ಹೊತ್ತಿಗೆ ಈ ಮಳೆಗಾಲದಾಗಂತೂ ಮಸ್ತ್ ರೆಸಿಪಿ ಅನಿಸತ್ತೆ ನೋಡಿರಿ ಇದು. ಈ ರೆಸಿಪಿ ಮಕ್ಕಳಿಗೆ ದೊಡ್ಡವರು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತೆ ತಡ ಮಾಡ್ತೀರಿ ನೀವು, ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿರಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ನೋಡ್ತಾ ಇದ್ದಿರಲ್ಲ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಹಾಗೆ ಪ್ರತಿಯೊಂದು ಎಲ್ಲನೂ ಲೈಟಾಗಿ ಉಬ್ಕೊಂಡು ಬಂದಿದೆ ನೋಡಿರಿ, ನೋಡಕತ್ತಿರಲ್ಲ ಈ ರೀತಿ. ಇದಕ್ಕೆ ನೀವು ಚಟ್ನಿ ಬೇಕಾದರೆ, ಕೊಬ್ಬರಿ ಚಟ್ನಿ ಬೇಕಾದರೆ ನೀವು ಮಾಡ್ಕೊಳ್ಬೋದು. ಹಾಗೆ ಅದ್ರ ಜೊತೆ ಚೆನ್ನಾಗಿ ಅನಿಸುತ್ತೆ. ನಾನು ಇದ್ರ ಜೊತೆಗೆ ಟೊಮೆಟೊ ಕೆಚಪ್ಪನ್ನು ಹಾಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಮತ್ತೆ ತಡ ಮಾಡ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಮತ್ತೆ ಸಿಗ್ತೀನಂತ, ನಮಸ್ಕಾರ.